ತುಂಬಾ ಕಸ್ಟಮರ್ ನಮ್ಮನ್ನ ಅಪ್ರೋಚ್ ಮಾಡುವಾಗ ಅವ್ರು ಫಸ್ಟ್ ಕೇಳುವುದು ಒಂದೇ ಮಾತು, ನಮ್ಗೆ ಐ ಕ್ಲಾರಿಟಿ ಬೇಕು. ಸೊ ಅದಕ್ಕೆ ನಾವು ಈ ಕಾರು ಕ್ಲಾವಿಸ್ ಕಾರಲ್ಲಿ ಒಂದು ಇನ್ಸ್ಟಾಲೇಷನ್ ಮಾಡಿದೀವಿ. ಇದು ಬಜೆಟ್ ಒಳಗೇನು ಬರುತ್ತೆ, ಬಟ್ ನಿಮ್ಗೆ ಕ್ಲಾರಿಟಿ ಸೂಪರ್ ಆಗಿರುತ್ತೆ. ಸೊ ಈ ಗಾಡಿಯಲ್ಲಿ ನಾನು ಒಂದು ಕಂಪ್ಲೀಟ್ ಆಕ್ಟಿವ್ ಸೆಟಪ್ ಫ್ರಂಟ್ ಸೈಡ್ ಅಲ್ಲಿ ಮಾಡಿದ್ದೀನಿ, ಬ್ಯಾಕ್ ಸೈಡ್ ಅಲ್ಲಿ ಒಂದು ಪ್ಯಾಸಿವ್ ಮಾಡಿದ್ದೀನಿ, ಅದ್ರ ಜೊತೆಗೆ ಒಂದು ಸಬ್ ಊಫರ್, ಒಂದು ಆಂಪ್ಲಿಫೈಯರ್ ಮತ್ತೆ ಒಂದು ಡಿ ಎಸ್ ಪಿ ಇನ್ಸ್ಟಾಲ್ ಮಾಡಿದ್ದೀನಿ. ಇದರಲ್ಲಿ ನಾವು ಏನೇನ್ ಇನ್ಸ್ಟಾಲ್ ಮಾಡಿದೀವಿ, ಹೇಗೆ ಇನ್ಸ್ಟಾಲ್ ಮಾಡಿದೀವಿ, ಒಳ್ಳೆ ಗುಡ್ ಸೌಂಡ್ ಬರ್ಲಿಕ್ಕೆ ಏನೇನ್ ಕೆಲಸ ಇದರಲ್ಲಿ ಮಾಡಿದೀವಿ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಫಸ್ಟ್ ಕಸ್ಟಮರ್ ಬಂದಿರೋದು ಮೈಸೂರಿಂದ. ಅವರು ಫಸ್ಟ್ ಕೇಳಿರೋದು ಜಾಸ್ತಿ ಬೇಸ್ ನಾವು ಯೂಸ್ ಮಾಡಲ್ಲ, ಬಟ್ ನನಗೆ ಫ್ರಂಟ್ ಸ್ಪೀಕರ್ಸ್ ಇಂದಾನೆ ಜಾಸ್ತಿ ಬೇಸ್ ಬರಬೇಕಿತ್ತು. ಸೊ ಅವರ್ ಕನ್ಸರ್ನ್ ಅನ್ನ ನೋಡಿಕೊಂಡು ನಾವು ಫಸ್ಟ್ ಕೊಟ್ಟಿರೋದು ಫ್ರಂಟ್ ಸೈಡ್ ಅಲ್ಲಿ 165X Pro ಆಡಿಸನ್ ಅಲ್ಲಿ 115 ವಾಟ್ಸ್ ಪವರ್ ಬರುತ್ತೆ. ಇದೊಂದು ಕ್ರಾಸ್ ಓವರ್ ಅನ್ನ ರಿಮೂವ್ ಮಾಡಿ ನಾವು ಮಿಡ್ ಬೇಸ್ ಮತ್ತೆ ಟ್ವೀಟರ್ ಅನ್ನ ಎ ಪಿಲ್ಲರ್ ಅಲ್ಲಿ ಮತ್ತೆ ಒರಿಜಿನಲ್ ಪೊಸಿಷನ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಇದನ್ನ ಡೈರೆಕ್ಟ್ ಡಿ ಎಸ್ ಪಿ ಇಂದ ನಾವು ಕನೆಕ್ಟ್ ಮಾಡಿದೀವಿ. ಅದೇ ತರ ಬ್ಯಾಕ್ ಸೈಡ್ ಕಸ್ಟಮರ್ಗೆ ಒಳ್ಳೆ ಪವರ್ಫುಲ್ ಸೌಂಡಿಂಗ್ ಬೇಕಿತ್ತು, ಆಗ ನಾವು ಇನ್ಸ್ಟಾಲ್ ಮಾಡಿರೋದು 165P ಅಗೇನ್ 115 ವಾಟ್ RMS ಬರುತ್ತೆ. ಇದರಲ್ಲಿ ನಾವು ಕ್ರಾಸ್ ಓವರ್ ಅನ್ನ ತೆಗೆದಿಲ್ಲ, ಡೈರೆಕ್ಟ್ ಆಗಿ ಫುಲ್ ರೇಂಜ್ ಅನ್ನ ಪ್ಲೇ ಮಾಡಿದೀವಿ. ಅದೇ ತರ ಕಸ್ಟಮರ್ಗೆ ಬೇಕಾಗಿತ್ತು ಒಂದು ಸಬ್ ಊಫರ್, ಬಟ್ ಅದನ್ನ ಅವರು ಜಾಸ್ತಿ ಯೂಸ್ ಮಾಡಲ್ಲ. ಅಂದ್ರೆ ಅವರು ಟ್ರಾವೆಲ್ ಫ್ಯಾಮಿಲಿ ಜೊತೆಗೆ ಇರುವಾಗ ಇಲ್ಲ ಲಗೇಜ್ ಇರುವಾಗ ಅದನ್ನ ತೆಗಿತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಅವ್ರಿಗೆ ಒಂದು ಮೀಡಿಯಂ ಆಗಿ ಸಬ್ ಊಫರ್ ಕೊಟ್ಟಿದೀವಿ. ಸೊ ಇದರಿಂದ ಮೇನ್ ಫಸ್ಟ್ ಪಾಯಿಂಟ್ ಬರುವುದು ಯಾವ ಟೈಪ್ ಇನ್ಸ್ಟಾಲೇಷನ್ ಆಗಿರೋದು. ಸೊ ಇದರಲ್ಲಿ ನಾವು 4 ಚಾನಲ್ ಆಂಪ್ಲಿಫೈಯರ್ ಅನ್ನ 4 ಮಿಡ್ ಬೇಸ್ ಡೋರ್ ಅಲ್ಲಿ ಏನ್ ಬರುತ್ತೆ ಸ್ಪೀಕರ್ಸ್ ಫ್ರಂಟ್ 2 ಬ್ಯಾಕ್ 2ಗೆ ಕನೆಕ್ಟ್ ಮಾಡಿರೋದು. ಮತ್ತೆ ನಾವು ಇದರಲ್ಲಿ ಯೂಸ್ ಮಾಡಿರುವ ಡಿ ಎಸ್ ಪಿ ಆರ 6.8 ಡಿ ಎಸ್ ಪಿ ಆಗಿರುತ್ತೆ. ಅದರಲ್ಲಿ 6 ಚಾನಲ್ ಆಂಪ್ಲಿಫಿಕೇಶನ್ ಬರುತ್ತೆ. ಸೊ ಅದರಲ್ಲಿ ನಾವು 3 ಚಾನಲ್ ಅನ್ನ ಯೂಸ್ ಮಾಡಿದೀವಿ, 2 ಟ್ವಿಟರ್ಗೆ ಮತ್ತೆ ಸೆಂಟರ್ ಅಲ್ಲಿ ಬರುವ ಮಿಡ್ ರೇಂಜ್ ಸಿಂಗಲ್ ಸ್ಪೀಕರ್ಗೆನು ಅದನ್ನ ನಾವು ಕನೆಕ್ಟ್ ಮಾಡಿರುವುದು. ಈಗ ನಾವು 3 ಚಾನಲ್ ಅನ್ನ ಡೈರೆಕ್ಟ್ ಡಿ ಎಸ್ ಪಿ ಇಂದ, 4 ಚಾನಲ್ ಅನ್ನ ನಾವು ಆಂಪ್ಲಿಫೈಯರ್ ಇಂದ ಮತ್ತೆ ಆಕ್ಟಿವ್ ಸಬ್ ಊಫರ್ ಇನ್ಬಿಲ್ಟ್ ಆಂಪ್ಲಿಫೈಯರ್ ಜೊತೆಗೆ ಬರುತ್ತೆ. ಸೊ ಈ ಕನೆಕ್ಷನ್ಸ್ ಎಲ್ಲ ಮುಗಿದಾದ ಮೇಲೆ ಆಕ್ಚುಲಿ ಮೇನ್ ಯೂಸೇಜ್ ಆಫ್ ಡಿ ಎಸ್ ಪಿ ಬರುತ್ತೆ. ತುಂಬಾ ಕಸ್ಟಮರ್ ಕೇಳ್ತಾರೆ ಡಿ ಎಸ್ ಪಿ ಅಲ್ಲಿ ಏನಾಗುತ್ತೆ. ಸೊ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಡಿ ಎಸ್ ಪಿ ಅಲ್ಲಿ ಪ್ರತಿ ಒಂದು ಚಾನೆಲ್ ಅನ್ನ ನೀವು ಸೆಗ್ರಿಗೇಟ್ ಮಾಡಬಹುದು. ನೀವು ಸ್ವಲ್ಪ ಹತ್ರ ಬಂದ್ರೆ ತೋರಿಸಬಹುದು. ಸೀಗ್ರಿಗೇಷನ್ ಅಂದ್ರೆ ಇಲ್ಲಿ ನಾವು ಟೋಟಲ್ 8 ಚಾನಲ್ ಡಿ ಎಸ್ ಪಿ ಇರುತ್ತೆ. ಸೊ ಇಲ್ಲಿ ಏನ್ ಮಾಡಿದೀವಿ, ಚಾನಲ್ 1 ಟ್ವಿಟರ್ಗೆ ಕೊಟ್ಟಿದ್ದೀವಿ, ಲೆಫ್ಟ್ ಟ್ವಿಟರ್, 2 ರೈಟ್ ಟ್ವಿಟರ್, 3 ಲೆಫ್ಟ್ ಊಫರ್, 4th ರೈಟ್ ಊಫರ್, 5th and 6th ಚಾನಲ್ ನಾನು ಹೇಳಿರುವ ಪ್ರಕಾರ ಫುಲ್ ರೇಂಜ್ ಆಫ್ ಫ್ರೀಕ್ವೆನ್ಸಿ ಕೊಟ್ಟಿದ್ದೀವಿ, 7 ಚಾನಲ್ ಸೆಂಟರ್ ಸ್ಪೀಕರ್, 8 ಚಾನಲ್ ಸಬ್ ಊಫರ್. ಸೊ ದಿಸ್ ಇಸ್ ಕಾಲ್ಡ್ ಅ ಸೀಗ್ರಿಗೇಷನ್ ಆಫ್ ಫ್ರೀಕ್ವೆನ್ಸಿ ಫಾರ್ ಅ ಪರ್ಟಿಕ್ಯುಲರ್ ಡ್ರೈವರ್ ಅಂತ ನಾವು ಹೇಳಬಹುದು. ಸೊ ನೀವು ಒನ್ಸ್ ಡಿ ಎಸ್ ಪಿ ಇನ್ಸ್ಟಾಲ್ ಆದ್ಮೇಲೆ ಬೇಸಿಕ್ ಆಗಿ ಮಾಡಬೇಕಾಗಿರೋದು ಕ್ರಾಸ್ ಓವರ್ ಸೆಟ್ಟಿಂಗ್. ಸೊ ಇಲ್ಲಿ ನೀವು ನೋಡಬಹುದು ಪ್ರತಿ ಒಂದು ಡ್ರೈವರ್ಸ್ಗೆ ನಾವು ಸೆಪರೇಟ್ ಕ್ರಾಸ್ ಓವರ್ ಕೊಡ್ತೇವೆ, ಸೊ ದಟ್ ಎಲ್ಲಾ ಫ್ರೀಕ್ವೆನ್ಸಿನೂ ಎಲ್ಲಾ ಡ್ರೈವರ್ಸ್ ಅಲ್ಲಿ ಹೋಗ್ಲಿ. ಇದು ಒಂದು ಬೇಸಿಕ್ ಸೆಟಪ್ ಆಗಿರುತ್ತೆ. ಬಟ್ ಡಿ ಎಸ್ ಪಿ ಬಂದ್ಬಿಟ್ಟು ಇಟ್ ಇಸ್ ನಾಟ್ ಮೆಂಟ್ ಫಾರ್ ಓನ್ಲಿ ಈ ಪರ್ಪಸ್ಗೆ ಮಾತ್ರ ಅಲ್ಲ, ಇದೊಂದು ಮೇನ್ ಪರ್ಪಸ್ ಇರುವುದು ಆರ್ ಟಿ ಎ ಮಾಡಲಿಕ್ಕೆ. ಆರ್ ಟಿ ಐ ಇಸ್ ಅ ರಿಯಲ್ ಟೈಮ್ ಅನಾಲಿಸಿಸ್. ನಾವೇನ್ ಮಾಡ್ತೀವಿ, ನಾವೊಂದು ಮೈಕ್ ಅನ್ನ ತಗೊಂಡು ಡ್ರೈವರ್ ಪೊಸಿಷನ್ಗೆ ಇಟ್ಟು ಈಚ್ ಆಫ್ ದ ಡ್ರೈವರ್ ಬರೀ ಟ್ವಿಟರ್ ಅನ್ನ ಮಾತ್ರ ಆನ್ ಆಫ್ ಮಾಡಿ, ಓನ್ಲಿ ಟ್ವಿಟರ್ ಅನ್ನ ಮಾತ್ರ ಆನ್ ಆಫ್ ಮಾಡಿ ನಾವು ಸೆಪರೇಟ್ ಆಗಿ ಅದೊಂದು ಆರ್ ಟಿ ಎ ಮಾಡ್ತೀವಿ. ಬೇಸಿಕ್ಲಿ ಏನಾಗುತ್ತೆ, ಪ್ರತಿ ಒಂದು ಸ್ಪೀಕರ್ ಇಂದ ಏನ್ ಸೌಂಡ್ ಬರುತ್ತೋ ಅದೆಲ್ಲ ಕೊಲೈಡ್ ಆಗಿ ನಿಮ್ ಇಯರ್ಸ್ಗೆ ಬರುತ್ತೆ. ಸೊ ಪ್ಯಾಸಿವ್ ಸೆಟಪ್ ಅಲ್ಲಿ ನೀವು ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಬಟ್ ಆಕ್ಟಿವ್ ಸೆಟಪ್ ಅಲ್ಲಿ ಏನಾಗುತ್ತೆ, ನೀವು ಒಂದು ಮೈಕ್ ಅನ್ನ ಇಟ್ಟು ನಿಮ್ ಇಯರ್ಸ್ಗೆ ಏನ್ ಬರುತ್ತೆ ಅದನ್ನ ಮಾಡ್ಕೋಬಹುದು. ಸೊ ನಾವು ಪ್ರತಿ ಒಂದು ಡ್ರೈವರ್ಸ್ ಅನ್ನ ಸೆಪರೇಟ್ ಆಗಿ ಆರ್ ಟಿ ಐ ಮಾಡ್ತೀವಿ. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲಿ ನಿಮ್ಗೆ ಊಫರ್ದು ಆರ್ ಟಿ ಐ ಇದೆ, ರಿಯರ್ ಸ್ಪೀಕರ್ದು ಆರ್ ಟಿ ಐ ಇದೆ. ಆರ್ ಟಿ ಐ ಬಂದು ಬೇಸಿಕ್ಲಿ ಏನಂದ್ರೆ ಪ್ರತಿ ಫ್ರೀಕ್ವೆನ್ಸಿ ನ ಅಮೆಂಡ್ ಮಾಡಿ ಒಂದು ಪರ್ಟಿಕ್ಯುಲರ್ ಕರ್ವ್ಗೆ ಅದನ್ನ ಮ್ಯಾಚ್ ಮಾಡುವುದು. ಸೊ ಅದನ್ನ ನಾವು ಪ್ರತಿಯೊಂದಕ್ಕೂ ಮಾಡಿ ದೆನ್ ಇದನ್ನ ಪ್ಲೇ ಮಾಡ್ತೀವಿ. ಇನ್ನೊಂದು ಒಂದು ದೊಡ್ಡ ಇಂಪಾರ್ಟೆಂಟ್ ಮೇಜರ್ ಫೀಚರ್ ಆಫ್ ಅ ಡಿ ಎಸ್ ಪಿ ಏನಂತ ಹೇಳಬಹುದು ಅಂದ್ರೆ, ನೀವು ಇದನ್ನ ಸ್ಟೇಜಿಂಗ್ ಮಾಡಬಹುದು. ಸ್ಟೇಜಿಂಗ್ ಏನಾಗುತ್ತೆ,
ಡ್ರೈವರ್ ಕೂತ್ಕೊಳ್ಳುವಾಗ ಅವ್ರಿಗೆ ಸೆಂಟರ್ ಇಂದ ಸೌಂಡ್ ಬರುವ ತರ ಇರುತ್ತೆ. ಅದನ್ನು ನಾವು ಏನ್ ಹೇಳ್ತೀವಿ, ಟೈಮ್ ಡಿಲೇ ಅಂತ ಹೇಳ್ತೀವಿ. ಆ ಆಪ್ಷನ್ ಈ DSP ಅಲ್ಲಿ ಸಿಗುತ್ತೆ. ಒನ್ಸ್ ಎಲ್ಲ ಆದ್ಮೇಲೆ ಮೇನ್ ಥಿಂಗ್ ಏನ್ ಬರುತ್ತೆ ಇಸ್ ದ ಎಕ್ಸ್ಪೀರಿಯನ್ಸ್ ಆನ್ ಲಿಸನಿಂಗ್ ಮ್ಯೂಸಿಕ್ ಅಂಡ್ ದ ಕಸ್ಟಮರ್ ರಿಕ್ವೈರ್ಮೆಂಟ್. ಅದಾದ್ಮೇಲೆ ನಾವು ಫಸ್ಟ್ ಸ್ಪೀಕರ್ಸ್ ಅನ್ನ ಬರ್ನ್ ಮಾಡ್ತೀವಿ ಮ್ಯೂಸಿಕ್ ಮಾಡಿ. ಆಮೇಲೆ ನಾವು ಕೂತ್ಕೊಂಡು ಪ್ರತಿ ವೆರೈಟಿ ಆಫ್ ಸಾಂಗ್ಸ್ ಇರುತ್ತೆ, ಹಿಪ್ ಹಾಪ್ ಇರಲಿ, ಬೇಸ್ ಸಾಂಗ್ಸ್ ಇರಲಿ, ವೋಕಲ್ಸ್ ಇರಲಿ, ಅದೆಲ್ಲ ನಾವು ಸೆಪ್ರೇಟ್ ಆಗಿ ಪ್ಲೇ ಮಾಡಿ ಅದನ್ನ ಕಸ್ಟಮರ್ ಪ್ರಕಾರ ಟ್ಯೂನ್ ಮಾಡಿ ಕೊಡ್ತೀವಿ. ತುಂಬಾ ಜನ ನೋಡ್ಬೋದು ಸ್ಟೋರಲ್ಲಿ ಫಿಕ್ಸ್ ಮಾಡ್ತಾರೆ, ಬಟ್ RTA ಟ್ಯೂನಿಂಗ್ ಮಾಡಲ್ಲ. ಬಟ್ RTA ಟ್ಯೂನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಗೆ ಔಟ್ಪುಟ್ನು ಅಷ್ಟೇ ಬರುತ್ತೆ. ನಾನು ಸ್ವಲ್ಪ ಸ್ಯಾಂಪಲ್ಸ್ ಆಫ್ ಆಡಿಯೋ ನಿಮ್ಗೆ ಹಾಕಿರ್ತೇನೆ ಜಸ್ಟ್ ಕ್ಲಾರಿಟಿಗೋಸ್ಕರ. ನಿಮ್ಗೂ ಯಾವ ತರ ರಿಕ್ವೈರ್ಮೆಂಟ್ ಇತ್ತು ಆಡಿಯೋ ಅಲ್ಲಿ, ಇಲ್ಲ ನೀವು ಆಲ್ರೆಡಿ ಆಡಿಯೋ ಹಾಕಿದ್ದೀರಾ ಕಾರಲ್ಲಿ ಬಟ್ ಅದರಲ್ಲಿ ಸ್ಯಾಟಿಸ್ಫೈ ಇಲ್ಲ, ನೀವು ನಮ್ಮ ಹತ್ರ ಬರ್ಬೋದು. ನಾವು ನಿಮ್ಗೆ ಸಜೆಷನ್ಸ್ ಕೊಡ್ತೀವಿ, ಅದನ್ನ ಬೆಟರ್ ಮಾಡಿ ಕೊಡ್ತೀವಿ. ಇದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ನೀವು ಬರಬೇಕಾಗಿರೋದು RS ಕಾರ್ ಮಾಡಿಫೈರ್ಸ್, ಅಪೋಸಿಟ್ ಟು ದ ಗೋಪಾಲನ್ ಮಾಲ್, BTM ಲೇಔಟ್.